ಪಾರ್ವತೀಪತಯೇ ಹರ ಹರ ಮಹಾದೇವ. बोलो श्री मायम्म देवी समेत उमा महेश्वर स्वामी की जय. ಭಗವದ್ ಭಕ್ತಮಾಶ್ರೀಗಳಿಗಂತೆ ಶ್ರೀ ಕ್ಷೇತ್ರ ಒಳಲಗುಂದ ಗ್ರಾಮ ಶ್ರೀ ಉಮಾ ಮಹೇಶ್ವರ ಸ್ವಾಮಿ ದೇವಾಲಯ. ಈ ಒಂದು ದೇವಾಲಯದ ಪ್ರತೀತಿ ಎಷ್ಟು ವರ್ಷಗಳ ಹಿಂದೆ ಅನ್ನೋದು ಯಾರಿಗೂ ಕೂಡ ಅಂತರಾಳದ ಒಂದು ಮಾಹಿತಿ ಇಲ್ಲ. ಕಾರಣ ಏನಂದರೆ ಕಲಿಯುಗಕ್ಕಿಂತ ಮುಂಚೆನೇ ಋಷಿ ಮುನಿಗಳು ಅಮ್ಮನವರನ್ನ ಸ್ವಾಮಿಯವರನ್ನ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ಅಂತ ಒಂದು ಸಂಕಲ್ಪ ಪ್ರತೀತಿ ಇದೆ. ಈ ಒಂದು ಗ್ರಾಮದ ಹೆಸರು ಪುರಾತನದ ಒಂದು ಶಾಸನಗಳು ಏನು ಹೇಳುತ್ತೆ ಅಂತ ಅಂದರೆ ಗ್ರಾಮದ ಹೆಸರು ಬಂದು ಹೊಳಲು ಅಂತ ಗ್ರಾಮದ ಹೆಸರು. ಇಂದಿನ ದಿನದಲ್ಲಿ ಅಂದರೆ ಕಲಿಯುಗದ ಇಂದಿನ ದಿನದಲ್ಲಿ ಗುಂದ ಎಂಬತಕ್ಕಂತಹ ರಾಕ್ಷಸ ಪ್ರತಿನಿತ್ಯವೂ ಕೂಡ ಗ್ರಾಮಕ್ಕೆ ಬಂದು ಗ್ರಾಮದಲ್ಲಿರತಕ್ಕಂತಹ ನರಭಕ್ಷಣೆಯನ್ನು ಮಾಡಿ ಗ್ರಾಮದಲ್ಲಿರತಕ್ಕಂಥ ಎಲ್ಲ ಶಾಂತಿ ಸುವ್ಯವಸ್ಥೆಗಳನ್ನ ಹಾಳು ಮಾಡಿ ಹೋಗ್ತಾ ಇದ್ದ. ಆ ಸಂದರ್ಭದಲ್ಲಿ ಎಲ್ಲ ಋಷಿಮುನಿಗಳೆಲ್ಲರೂ ಕೂಡ ಸೇರಿ ಭಗವತಿಯನ್ನ ಪ್ರಾರ್ಥನೆಯನ್ನು ಮಾಡ್ತಾರೆ. ಭಗವತಿ, ಈ ಒಂದು ಅಸುರನಿಂದ ಲೋಕ ಕಲ್ಯಾಣಕ್ಕೆ ಮಾಡುವಂತಹ ಎಲ್ಲ ಯಜ್ಞ ಯಾಗಾದಿಗಳು ಹಾಳಾಗ್ತಾ ಇದೆ. ಅದಿಲ್ಲದೆ ಒಳಲು ಎಂಬತಕ್ಕಂಥ ಈ ಗ್ರಾಮದಲ್ಲಿರತಕ್ಕಂಥ ಎಲ್ಲ ನರರ ಭಕ್ಷಣೆಗಳಾಗ್ತಾ ಇದೆ. ಇದನ್ನು ತಡಿಬೇಕು ಅಂತ ಹೇಳಿದಂತಹ ಪಕ್ಷದಲ್ಲಿ ಅಮ್ಮನವರು ಪ್ರತ್ಯಕ್ಷವಾಗಿ ಅಸುರನನ್ನ ಸಂಹಾರ ಮಾಡೋದಕ್ಕೋಸ್ಕರ ನಿಲ್ತಾಳೆ. ಆಗ ಆ ಒಂದು ಅಸುರ ಏನಿದ್ದಾನೆ ಅವನು ತನ್ನ ಸೋಲನ್ನು ಒಪ್ಪಿಕೊಂಡು ಅಮ್ಮನವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾನೆ. ಈ ಒಂದು ಸೋಲನ್ನು ನಾನು ಒಪ್ಕೊಳ್ತಾ ಇದ್ದೇನೆ, ಆದರೆ ಈ ಯುದ್ಧ ಇಲ್ಲಿಗೆ ನಿಲ್ಲಬೇಕು ಅಂತ ಅಂದರೆ ನನ್ನದೊಂದು ಮನವಿಯನ್ನು ನೀನು ಸ್ವೀಕರಿಸಿ ನನ್ನನ್ನು ಕ್ಷಮಿಸಬೇಕು ಅಂತ ಕೇಳಿದಂಥ ಪಕ್ಷದಲ್ಲಿ ಅಮ್ಮನವರು ಕೇಳ್ತಾರೆ, ಆ ಒಂದು ನಿನ್ನ ಸಂಕಲ್ಪ ಏನು ಅಂತ ಕೇಳಿದಂಥ ಸಂದರ್ಭದಲ್ಲಿ ಈ ಒಂದು ಗ್ರಾಮದಲ್ಲಿ ವರ್ಷಕ್ಕೆ ಒಂದು ಸತಿ 3 ಜನ ನರಭಕ್ಷಕವನ್ನು ಹಾಗೂ 3 ಬಂಡಿ ಅನ್ನವನ್ನು ಕೊಡಬೇಕು ಅಂತ ಆ ಅಮ್ಮನವರಲ್ಲಿ ಗುಂದ ಎಂಬತಕ್ಕಂಥ ಅಸುರ ಕೇಳ್ತಾನೆ. ಆಗ ಭಗವತಿ ಹೇಳ್ತಾಳೆ, ಈ ಒಂದು ಸಂಕಲ್ಪ ನಿನ್ನ ಮನಸ್ಸಿನ ಸಂಕಲ್ಪಗಳ ಆ ಒಂದು ಕೋರಿಕೆಯನ್ನು ನಾನು ಈಗ ತಾತ್ಕಾಲಿಕವಾಗಿ ನೆರವೇರಿಸಬಹುದು, ಆದರೆ ಮುಂದಿನ ದಿನ ಕಲಿಯುಗ ಪ್ರಾರಂಭ ಆದಂಥ ಸಂದರ್ಭದಲ್ಲಿ ಈ ನರಭಕ್ಷಣೆಯನ್ನು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೋಸ್ಕರನೇ ವರ್ಷಕ್ಕೆ ಒಂದು ಸತಿ ನಾನು ಈ ಒಂದು ಒಳಲು ಎಂಬತಕ್ಕಂತಹ ಗ್ರಾಮದಲ್ಲಿ ನಾನು ನೆಲೆಸ್ತೇನೆ. ನೆಲೆಸದಂತಹ ಪಕ್ಷದಲ್ಲಿ ಅಸುರರ ಸಂಹಾರ, ಗುಂದ ಎಂಬತಕ್ಕಂತಹ ಅಸುರನ ಸಂಹಾರವನ್ನು ಮಾಡಿದಂಥ ಕಾರಣ ಒಳಲಗುಂದ ಅಂತ ಒಂದು ಗ್ರಾಮಕ್ಕೆ ಒಂದು ಪ್ರತೀತಿ ಬರುತ್ತೆ. ಹಾಗೆ ವರ್ಷಕ್ಕೊಂದು ಸತಿ ಆ ಒಂದು ಸಿಡಿಯ ಇಂದಿನ ದಿವಸ ಮಡೆ ಅನ್ನ ಅಂತ ಎಲ್ಲ ಗ್ರಾಮಸ್ಥರು ಸೇರಿ ಮಡೆ ಅನ್ನವನ್ನು ಮಾಡಿ, ಮಡಕೆಯಲ್ಲಿ ಅನ್ನವನ್ನು ಮಾಡಿ ನಿನಗೆ ಅನ್ನ ಸಮರ್ಪಣೆಯನ್ನು ಮಾಡ್ತಾರೆ. ತದನಂತರ ಕೊಂಡವನ್ನು ಹಾಯ್ದು ಆ ಒಂದು ಗುರುವಾರದ ದಿವಸ ಸಿಡಿ ಎಂಬತಕ್ಕಂತಹ ವಿಜೃಂಭಣೆಯ ಒಂದು ಕಾರ್ಯಕ್ರಮವನ್ನು ಮಾಡಿ ನರದ 3 ತೊಟ್ಟು ಹನಿ ರಕ್ತವನ್ನು ನಿನಗೆ ಕೊಡೋದಕ್ಕೆ ಸಾಧ್ಯವಾಗುತ್ತೆ ಅಂತ ಕೇಳಿದಂಥ ಪಕ್ಷದಲ್ಲಿ ಆ ಗುಂದ ಎಂಬತಕ್ಕಂತಹ ಅಸುರ ಅದನ್ನು ಒಪ್ಕೊಳ್ತಾನೆ, ಅಮ್ಮನವರಿಗೆ ಶರಣಾಗತಿ ಆಗ್ತಾನೆ. ಆದಂಥ ಕಾರಣದಿಂದ ಈ ಗ್ರಾಮದ ಹೆಸರು ಒಳಲ ಗುಂದ ಎಂಬತಕ್ಕಂಥ ಪ್ರತೀತಿಯನ್ನು ಹೊಂದಿದೆ. ವಿಶೇಷವಾಗಿ ನಾವು ನೋಡಬಹುದು, ಅಮ್ಮನವರು ಮತ್ತು ಸ್ವಾಮಿಯವರು ಒಂದೇ ಪೀಠದಲ್ಲಿದ್ದಾರೆ. ನಾವು ಯಾವುದೇ ದೇವಾಲಯದಲ್ಲಿ ನೋಡಿದ್ರೂ ಕೂಡ ಶಕ್ತಿಪೀಠವಾಗಿರತಕ್ಕಂಥ ಅಮ್ಮನವರನ್ನ ನಾನಾ ರೀತಿಯಾಗಿ ಕಾಣಬಹುದು. ಮಹಿಷಾಸುರ ಮರ್ದಿನಿ ಆಗಿರಬಹುದು, ಚಾಮುಂಡೇಶ್ವರಿ ಆಗಿರಬಹುದು, ಕೊಲ್ಲಾಪುರ ಮೂಕಾಂಬಿಕೆ ಆಗಿರಬಹುದು, ಹೊರನಾಡು ಅನ್ನಪೂರ್ಣೇಶ್ವರಿ ಆಗಿರಬಹುದು. ಆದರೆ ಈ ಒಂದು ಕ್ಷೇತ್ರದಲ್ಲಿ ಅಮ್ಮನವರು ಖಡ್ಗ, ಡಮರುಗ, ತ್ರಿಶೂಲ ಹಾಗೂ ಕೈಯಲ್ಲಿ ಆ ಒಂದು ರಕ್ತದ ಬಟ್ಟಲನ್ನು ಅಮ್ಮನವರು ಹಿಡ್ಕೊಂಡು ಆ ಅಸುರನ ಕಾಲಲ್ಲಿ ಮೆಟ್ಟಿ ಸಿಂಹವಾಹಿನಿಯಾಗಿ ಅಮ್ಮನವರಿದ್ದಾರೆ. ಹಾಗೆ ಈ ಒಂದು ಗ್ರಾಮದ ಪ್ರಧಾನ ದೇವತೆಯ ಹೆಸರು ಉಮಾ ಮಹೇಶ್ವರ ಅಂತ ಹೇಳ್ತೇವೆ. ನಾವು ಆಗಮಶಾಸ್ತ್ರ ಪ್ರಕಾರವಾಗಿ ನೋಡಿದ್ರೆ ಸೋಮಾಸ್ಕಂದ ಮೂರ್ತಿ ಅಂತ ಏನು ಹೇಳ್ತೇವೆ ಅಂದರೆ ನಂದಿವಾಹನದಲ್ಲಿ ಅಮ್ಮನವರ ದಕ್ಷಿಣ ಭಾಗದಲ್ಲಿ ಸ್ವಾಮಿಯವರು ಹಾಗೂ ಬಲಭಾಗದಲ್ಲಿ ಗಣಪತಿ, ಎಡಭಾಗದಲ್ಲಿ ಸುಬ್ರಹ್ಮಣ್ಯರನ್ನು ನಾವು ಭಾವಚಿತ್ರದಲ್ಲಿ ನೋಡಿರೋದು ಒಂದು ಪ್ರತೀತಿ ಇದೆ. ಅದೇ ರೀತಿ ಅಮ್ಮನವರ ಆ ಒಂದು ವಾಮಭಾಗದಲ್ಲಿ ಸ್ವಾಮಿಯವರು ಇದ್ದಾರೆ. ಸ್ವಾಮಿಯವರ ಪ್ರತೀತಿ ನೀವು ನೋಡಿದ್ರೆ ಸ್ವಾಮಿಯವರು ಅಷ್ಟಭುಜ 8 ಭುಜಗಳನ್ನು ಉಳ್ಳಂತಹ ಆ ನಂದಿ ವಾಹನವಾಗಿರತಕ್ಕಂತಹ ಉಮಾ ಸಹಿತನಾಗಿರತಕ್ಕಂತಹ ಮಹೇಶ್ವರನೇ ಉಮಾ ಮಹೇಶ್ವರ ಎಂಬತಕ್ಕಂಥ ಒಂದು ಪ್ರತೀತಿ ಈ ಒಂದು ಗ್ರಾಮದಲ್ಲಿದೆ. ಕಾರಣ ಏನಂದ್ರೆ ಆ ಒಂದು ಶ್ರೀನಿವಾಸ ಕಲ್ಯಾಣೋತ್ಸವ ಸಂದರ್ಭದಲ್ಲಿ ಭೃಗು ಮಹರ್ಷಿಗಳು ಶಿವನಿಗೆ ಒಂದು ಶಾಪವನ್ನು ಕೊಡ್ತಾರೆ. ಈ ಒಂದು ಭೂಲೋಕದಲ್ಲಿ ಮುಂದಿನ ದಿನದಲ್ಲಿ ನಿನಗೆ ಲಿಂಗಾಕಾರವಾಗಿ ಮಾತ್ರ ಪೂಜೆ ಆಗಬೇಕು ಅಂತ ಏನು ಶಾಪವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಆ ಶಾಪಗ್ರಸ್ತನಾಗಿರ್ತಕ್ಕಂಥ ಪರಮೇಶ್ವರ ಎಲ್ಲ ಭಕ್ತರಿಗೂ ಲಿಂಗಾಕಾರವಾಗಿ ದರ್ಶನ ಕೊಡುವಂಥದ್ದು. ನಾವು ಉದಾಹರಣೆ ತಗೊಂಡ್ರೆ ಧರ್ಮಸ್ಥಳ ಮಂಜುನಾಥನಿರಬಹುದು, ಆ ಒಂದು ಮುರುಡೇಶ್ವರನಿರಬಹುದು, ಅಥವಾ ಆ ಒಂದು ಶ್ರೀಕಂಠೇಶ್ವರನ ನಂಜುಂಡೇಶ್ವರನೂ ಕೂಡ ಇರಬಹುದು. ಎಲ್ಲರೂ ಕೂಡ ಶಿವಲಿಂಗಾಕಾರವಾಗಿ ರೂಪವನ್ನು ಕೊಟ್ಟರೆ ಈ ನಮ್ಮ ಗ್ರಾಮದಲ್ಲಿ ಸ್ವಾಮಿಯವರು ಅಷ್ಟಭುಜ ಸಹಿತವಾಗಿರ್ತಕ್ಕಂಥ ಸ್ವಾಮಿಯವರು ದೇಹಾಕಾರವಾಗಿ ನಮಗೆ ಪ್ರತಿಬಿಂಬವಾಗಿ ಆ ಒಂದು ದರ್ಶನವನ್ನು ಕೊಡ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಬರುವಂಥ ಭಕ್ತರಿರಬಹುದು, ಪೂಜೆಯನ್ನು ಸಲ್ಲಿಸುವಂತಹ
ಅರ್ಚಕರಿರಬಹುದು, ಎಲ್ಲರೂ ಕೂಡ ಪುಣ್ಯವಂತರು, ನಾವು ಧನ್ಯವಂತರು ಅಂತ ಹೇಳೋದಕ್ಕೇನೆಂದರೆ ಉಮಾ ಸಹಿತ ಮಹೇಶ್ವರ ಒಂದೇ ಪೀಠದಲ್ಲಿ, ವಿಶೇಷವಾಗಿ ಗರ್ಭಾಂಗಣದ ಒಂದೇ ಪೀಠದಲ್ಲಿ ಸ್ವಾಮಿ ಮತ್ತು ಅಮ್ಮನವರನ್ನ ದೇಹಾಕಾರವಾಗಿ ಕಾಣುವಂಥ ಒಂದು ಸೌಭಾಗ್ಯ ನಮ್ಮದಾಗಿದೆ. ಅದೇ ರೀತಿ ದೇವಾಲಯದ ವಾಮಭಾಗದಲ್ಲಿ ಗಣಪತಿಯವರಿದ್ದಾರೆ, ದಕ್ಷಿಣ ಭಾಗದಲ್ಲಿ ಸ್ವಾಮಿ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯವರಿದ್ದಾರೆ. ಈ ಒಂದು ಕ್ಷೇತ್ರದಲ್ಲಿ ನಾವು ಸಪರಿವಾರ ಸರ್ವ ಅಲಂಕಾರ ಭೂಷಿತರಾಗಿರ್ತಕ್ಕಂತಹ ಆ ಸ್ವಾಮಿಯವರನ್ನು ನೋಡುವಂಥ ಅವಕಾಶ ಆಗಿದೆ. ಆದಂಥ ಕಾರಣದಿಂದ ಯಾವುದೇ ಭಕ್ತರು ಕೂಡ ಸಂತಾನ ಅಭಿವೃದ್ಧಿಯಾಗಲಿ, ಮದುವೆ ಕಾರ್ಯದ ಒಂದು ಪ್ರಯೋಗವಾಗಲಿ, ವ್ಯಾಪಾರ ವ್ಯವಹಾರಗಳಲ್ಲಾಗಿರಲಿ, ಮನಸ್ಸಿನಲ್ಲಿ ಮನೆಯಲ್ಲಾಗಿರಲಿ, ಯಾವುದೇ ತೊಂದರೆ ತಾಪತ್ರೆಗಳಿದ್ರೂ ಕೂಡ ಅಮ್ಮನವರ ಸನ್ನಿಧಾನಕ್ಕೆ ಬಂದು ಸಪರಿವಾರ ಸರ್ವಾಲಂಕಾರ ಭೂಷಿತನಾಗಿರತಕ್ಕಂತಹ ಮಾಯಮ್ಮ ದೇವಿ ಹಾಗೂ ಉಮಾ ಮಹೇಶ್ವರ ಇಬ್ಬರನ್ನು ಕೂಡ ದರ್ಶನವನ್ನು ಮಾಡಿದರೆ ಪೂರ್ವಜನ್ಮದ ಕರ್ಮಪಾಪಗಳೆಲ್ಲವೂ ಕೂಡ ನಿವಾರಣೆಯಾಗಿ, ಇಹ ಜನ್ಮದಲ್ಲಿ ಮಾಡಿರತಕ್ಕಂಥ ಅಪರಾಧಗಳೆಲ್ಲವೂ ಕೂಡ ಕ್ಷಮಾಪಣೆಯಾಗಿ ಭಗವತಿಯ ಒಂದು ಪ್ರೇರೇಪಣೆಗೆ, ಆಶೀರ್ವಾದಕ್ಕೆ ನಾವು ಪಾತ್ರರಾಗ್ತೇವೆ ಅಂತ ಈ ಮುಖಾಂತರ ಕೇಳಿಕೊಳ್ತಾ ಇದ್ದೇವೆ. ವರ್ಷದಲ್ಲಿ ವರ್ಷಕ್ಕೊಮ್ಮೆ ಅಮ್ಮನವರ ಬ್ರಹ್ಮರಥೋತ್ಸವ ಕೂಡ ಅತಿ ವಿಜೃಂಭಣೆಯಿಂದ ನೆರವೇರುತ್ತೆ. ಈ ಒಂದು ಸಂದರ್ಶನದಲ್ಲಿ ಹೇಳೋದೇನೆಂದರೆ, ಈ ಒಂದು ಒಳದಗುಂದ ಗ್ರಾಮ, ಕುಣಿಗಲ್ ತಾಲೂಕು, ಅಮೃತೂರು ಹೋಬಳಿ, ಈ ಒಂದು ಹತ್ತಿರ ಸಮೀಪದಲ್ಲಿರತಕ್ಕಂಥ ಒಳದಗುಂದ ಎಂಬತಕ್ಕಂಥ ಗ್ರಾಮದಲ್ಲಿ ಅಮ್ಮನವರು ನಿಲ್ಲಿಸಿದ್ದಾರೆ. ಎಲ್ಲರೂ ಕೂಡ ಬಂದು ಅಮ್ಮನವರ ದರ್ಶನವನ್ನು ಮಾಡಿ ನಿಮ್ಮ ನಿಮ್ಮ ಮನಸ್ಸಿನ ಸಂಕಲ್ಪಗಳನ್ನು ಅಮ್ಮನವರ ಆ ಪಾದಕ್ಕೆ ಸಂಕಲ್ಪವನ್ನು ಇಡಿ. ನಿಮ್ಮೆಲ್ಲರೂ ಕೂಡ ಆ ಭಗವತಿಯ ಅನುಗ್ರಹದಿಂದ ನಿಮ್ಮೆಲ್ಲರ ಕಷ್ಟ ಕಾರ್ಪಣ್ಯಗಳು ನಿವಾರಣೆ ಆಗುತ್ತೆ ಅಂತ ಕೇಳ್ಕೊಳ್ತೇವೆ. ಮುಖ್ಯವಾಗಿ ಈ ಒಂದು ಮುಖಾಂತರ ಭಕ್ತರ ಭಕ್ತಿಯೇ ದೇವರ ಶಕ್ತಿವಯ್ಯ ಅಂತ ಕನಕದಾಸರು ಹೇಳಿದ್ದಾರೆ. ಅಂದರೆ ಭಕ್ತರ ಭಕ್ತಿಯಿಂದ ಭಗವತಿಗೆ ಒಂದು ಶಕ್ತಿ ಬರುತ್ತೆ ಅಂತ ಒಂದು ಸಂಕಲ್ಪ. ತುಂಬ ಪುರಾತನ ಪ್ರಸಿದ್ಧುಳ್ಳಂಥ ಒಂದು ದೇವಾಲಯ. ಮುಂದಿನ ದಿನ ಭಗವತಿಯ ಸನ್ನಿಧಾನ ತುಂಬ, ಅಂದರೆ ಎಷ್ಟು ವರ್ಷಗಳ ದೇವಸ್ಥಾನ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ತಲೆಮಾರುಗಳು ಕಳೆದಂತೆ ಕಾಲಕ್ಕೆ ತಕ್ಕಂತೆ ಎಲ್ಲವೂ ಕೂಡ ಹಂತವಾಗಿ ವ್ಯವಸ್ಥಿತವಾಗಿ ಒಂದು ದೇವಸ್ಥಾನವನ್ನು ಮಾಡಿಕೊಂಡಿದ್ದಾರೆ. ಆ ಒಂದು ವ್ಯವಸ್ಥಿತವಾಗಿರತಕ್ಕಂಥ ದೇವಾಲಯ ಮುಂದಿನ ದಿನ ಈ ಸಂದರ್ಶನವನ್ನು ನೋಡ್ತಿರ್ತಕ್ಕಂಥ ಭಕ್ತರಲ್ಲಿ ಕೇಳ್ಕೊಳ್ಳೋದೇನೆಂದರೆ, ಒಂದಲ್ಲ ಒಂದು ದಿವಸ ಈ ದೇವಾಲಯದ ಜೀರ್ಣೋದ್ಧಾರ ಕಾರ್ಯ ನೆರವೇರುತ್ತೆ. ಆ ಸಂದರ್ಭದಲ್ಲಿ ಈ ಒಂದು ಚಿತ್ರೀಕರಣವನ್ನು ನೋಡಿರ್ತಕ್ಕಂಥ ಭಕ್ತರು ನಿಮ್ಮಲ್ಲಾಗಿರತಕ್ಕಂತಹ ಅಳಿಲು ಸೇವೆಯನ್ನು, ಸಹಾಯ ಅಂತ ಹೇಳಬಾರ್ದು, ಭಗವತಿಯ ಸೇವೆ, ಅಳಿಲು ಸೇವೆಯನ್ನು ಜೀರ್ಣೋದ್ಧಾರದ ಸಮಯದಲ್ಲಿ ಮತ್ತೊಮ್ಮೆ ನಾವು ನಿಮ್ಮ ಮುಖಾಂತರ ಕೇಳ್ಕೊಳ್ಳೋದೇನೆಂದರೆ, ನಿಮ್ಮೆಲ್ಲರ ಸಂಕಲ್ಪದಿಂದ, ನಿಮ್ಮೆಲ್ಲರ ತನುಮನಧನ ಸೇವೆಯಿಂದ ಈ ದೇವಸ್ಥಾನ ಆದಷ್ಟು ಬೇಗ ಜೀರ್ಣೋದ್ಧಾರವಾಗಲಿ, ವಿಜೃಂಭಣೆಯಿಂದ ಭಗವತಿಯ ದರ್ಶನ ಇಡೀ ವಿಶ್ವಕ್ಕೆ ಪ್ರಖ್ಯಾತವಾಗಲಿ ಅಂತ ಈ ಮುಖಾಂತರ ಕೇಳ್ಕೊಳ್ತೇವೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಶ್ರೀ ಉಮಾ ಸಹಿತ ಮಹೇಶ್ವರ ಸ್ವಾಮಿ ದಿವ್ಯ ಚರಣಾರ ಪಿಂದಾರ್ಪಣಮಸ್ತು. ಜೈ ಹರ ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ.